ಕಾಲ್ ಹಿಡ್ಕೊಂಡಿ ಸರ್ ಸುಮ್ನೆ ಮಾತು ಕೇಳಿ ಸರ್ ನಾನು ಯಾರ ಮಾತು ಕೇಳಿಲ್ಲ ಬಿಡಿ ಸರ್. ಕುತ್ಕೊಳ್ಳಿ ಕುತ್ಕೊಳ್ಳಿ ಇಲ್ಲ ಕುತ್ಕೊಳ್ಳಿ ಬನ್ನಿ. ಅಡ್ರೆಸ್ ಸ್ವಲ್ಪ ನೀವು ಕಳ್ಸಿದ್ರಲ್ಲ ಆ ಲೊಕೇಶನ್ ಹತ್ರ ಬಂದ್ವಿ, ಬಟ್ ಮುಂದಕ್ಕೆ ಹೋಗ್ಬಿಟ್ಟಿದೀವಿ ನಾವು ಹಂಗೆ. ಬಲೆ 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 ಎಲ್ಲ ಎಲ್ಲ ಬಲೆ ಬಲೆ ಬಲೆ. ಏನ್ ಸರ್ ತಿಂಡಿ ಎಲ್ಲ ಮಾಡಿದ್ರೆ ಸರ್? ಎಲ್ಲ ಆಗೈತೆ ಬ್ರದರ್. ನಿಮ್ದು ಬಂದಿಲ್ಲ ಸರ್? ಈ ಕಡೆ ಬಂದಿಲ್ಲ ಬ್ರದರ್, ಯಾವತ್ತೂ ಬಂದಿಲ್ಲ ನಾವ್ ಈ ಕಡೆ. ಬನ್ನೂರು ಫುಲ್ ಫೇಮಸ್ ಅಲ್ವಾ ಸರ್? ಅದೇ ಅದೇ, ಬಟ್ ಇವಾಗ ನೆಕ್ಸ್ಟ್ ಬರೋಣ ಬಿಡಿ, ನೀವಿದ್ದೀರಲ್ಲ. ನಾನು ಇದೇನು ಸರ್ ಅಷ್ಟೊತ್ತಿಂದ ನಿಮಗೆ ವೆಯ್ಟ್ ಮಾಡ್ತೀನಿ. ಅಯ್ಯೋ ಏನಾಯ್ತಂದ್ರೆ ಬರುವಾಗ ಒಂದು ಪ್ರಾಬ್ಲಮ್ ಆಗ್ಬಿಡ್ತು ಬ್ರದರ್, ಹಂಗಾಗಿ ಲೇಟ್ ಆಗ್ಬಿಡ್ತು. ಏನಾಯ್ತಂದ್ರೆ ಇದಕ್ಕೆ ಮುಂಚೆ ನೋಡಿದ್ದೀರ ನೀವೆಲ್ಲರೂ? ನೋಡಿಲ್ಲ. ಎಲ್ಲಿ ನೀವು ಮೈಸೂರವ್ರು ಸರ್? ಮೈಸೂರವರಲ್ಲ, ನಾವು ಬೆಂಗಳೂರವರು. ಏನಾಗ್ಬಿಟ್ಟಿದೆ ಅಂದರೆ ಈ ಬೆಂಗಳೂರಲ್ಲಿ ನಮ್ಮ ತಮ್ಮ ಒಬ್ಬ ಇದ್ದಾನೆ ಸರ್. ಸೊ ಅವನದು ಮದುವೆ ಇತ್ತು. ಅವನು ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಇಲ್ಲಿ ಮೈಸೂರಲ್ಲಿ ಇದ್ದಾರಂತೆ ಸ್ವಲ್ಪ ಜನ. ಅವನು ಬಸ್ಸಲ್ಲಿ ಬಂದಿದ್ದಾನೆ. ಸೊ ಬರೋವಾಗ ದಾರಿಯಲ್ಲಿ ಏನಾಗ್ಬಿಟ್ಟಿದೆ, ಒಂದು ಮದುವೆದು ಕಾರ್ಡ್ದು ಚೀಲ ಇಟ್ಕೊಂಡಿದ್ದಾನೆ. ಅದೇ ಕಾರ್ಡೆಲ್ಲ ಇರ್ತದಲ್ಲ ಮದುವೆ ಕಾರ್ಡ್ದು, ಆ ಚೀಲದಲ್ಲಿ ಎಲ್ಲ ಇಟ್ಕೊಂಡು ಒಂದು ಬ್ಯಾಗ್ ಥರ ಇಟ್ಕೊಂಡು ಬಂದಿದ್ದಾನೆ. ಇಟ್ಬಿಟ್ಟು ಇವನೇನು ಮಾಡ್ಬಿಟ್ಟಿದ್ದಾನೆ, ಬಸ್ಸಲ್ಲಿ ಇಟ್ಕೊಂಡು ಮನಿಕೊಂಡ್ಬಿಟ್ಟು ಬ್ಯಾಕ್ ಸೈಡಲ್ಲಿ ಇಟ್ಟಿದ್ದಾನೆ, ಮಲಗಿಬಿಟ್ಟಿದ್ದಾನೆ. ಮತ್ತೆ ಮೈಸೂರು ಸ್ಟಾಪ್ ಹತ್ರ ಬರುವಾಗ ಈ ಪೊಲೀಸು ಎಲ್ಲ ಚೆಕಿಂಗು ಮತ್ತು ಈ ಟಿಕೆಟ್ ಚೆಕಿಂಗ್ ಎಲ್ಲ ಇರ್ತಾರಲ್ಲ, ಸೊ ಇವರೆಲ್ಲ ಚೆಕ್ ಮಾಡ್ಕೊಂಡು ಬಂದಿದ್ದಾರೆ. ನೋಡಿದ್ರೆ ಇವನ್ ಮದುವೆ ಕಾರ್ಡು ಇದರಲ್ಲಿ ಬಂದ್ಬಿಟ್ಟು ಈ ಡ್ರಗ್ಸ್ ಪ್ಯಾಕೆಟ್ಗಳು ಸಿಕ್ಬಿಟ್ಟಿದೆ. ಡ್ರಗ್ಸ್ ಗೊತ್ತಲ್ವಾ ನಿಮಗೆ, ಎಲ್ಲ ಸೇರ್ತಾರಲ್ವಾ, ಸೊ ಅದು ಸಿಕ್ಬಿಟ್ಟಿದೆ. ಅದು ಸಿಕ್ಕಿದ ತಕ್ಷಣ ಏನು ಮಾಡ್ಬಿಟ್ಟಿದೆ, ಏನೋ ಯಾರ್ದು ಚೀಲ ಅಂತ ಕೇಳವ್ರೆ. ಇವರು ನಂದೇ ಅಂತ ಹೇಳವ್ರೆ. ಹೇಳಿದ ತಕ್ಷಣ ಅದಕ್ಕೆ ಇವನು ಇದ್ಕೊಂಡು ಇಲ್ಲೇ ಸರ್ ನಾನು ಬರೀ ಮದುವೆ ಕಾರ್ಡ್ ಅಷ್ಟೇ ತೊಗೊಂಬಂದಿದ್ದು, ಇದೆಲ್ಲ ನಾನು ತೊಗೊಂಬಂದಿಲ್ಲ, ನೀವು ನಂದು ಅಂತ ಇದ್ರೆ ನಂದಲ್ಲ ಅಂತೆಲ್ಲ ಹೇಳವನೆ. ಇವ್ರು ಏನೇ ಹೇಳಿದ್ರು ಬಿಡ್ತಾ ಇಲ್ಲ ಬ್ರದರ್, ಕರ್ಕೊಂಡು ಹೋಗ್ಬಿಟ್ಟು ಸ್ಟೇಷನಲ್ಲಿ ಕುಂಡಿಸ್ಬಿಟ್ಟಿದೆ. ಸೊ ಇಷ್ಟೊತ್ತು ಅದೇ ಕೆಲಸ ಆಯ್ತು ನಮ್ಗಲ್ಲಿ, ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಸರ್ ಮೈಸೂರಲ್ಲಿ? ಇಲ್ಲಿ ಮೈಸೂರು ಹತ್ರ ಸ್ಟೇಷನ್ ಇದೆಯಲ್ಲ ಒಂದು, ಏನೋ ಅದು ಜನತಾ ನಗರ ಹತ್ರ ಯಾವುದೋ ಒಂದು ಸ್ಟೇಷನ್, ಅಲ್ಲಿ ಅವನ್ನ ಇದು ಮಾಡ್ಬಿಟ್ಟಿದ್ದಾರೆ. ಬಿಟ್ರ ಸರ್ ಅವ್ರನ್ನ? ಬಿಟ್ಟಿಲ್ಲ ಬ್ರದರ್ ಅವನ್ನ. ಅವ್ರೇನಂತಾರೆ, ಡ್ರಗ್ಸ್ ಪ್ಯಾಕೆಟ್ ಇಷ್ಟೊಂದು ಹೆಂಗ್ ಬಂತು ನಿನ್ ಚೀಲಕ್ಕೆ, ನೀನೇನೋ ಮದುವೆ ಕಾರ್ಡ್ ಕೊಡಕ್ ಹೋಯ್ತಾ ಇದೀನಿ ಮೈಸೂರಿಗೆ ಅಂತ ಹೇಳಿದ್ಯಾ, ಈಗ ಈ ಚೀಲದಲ್ಲಿ ಇಷ್ಟೊಂದು ಡ್ರಗ್ಸ್ ಪ್ಯಾಕೆಟ್ ಇದೆಯಲ್ಲ, ಇದಕ್ಕೆ ಯಾರು ಇದೆಲ್ಲ ಹೆಂಗ್ ಬಂತೆ ನಿನ್ಗೆ ಅಂದ್ಬಿಟ್ಟು ಅವ್ನು ಇಟ್ಕೊಂಡು ಸರಿಯಾಗಿ ಹೊಡೆದಾಕ್ಬಿಟ್ಟವ್ರೆ. ಅದಕ್ಕೆ ನಾವು ಇಲ್ಲಿ ಬರೋವನು ಅಲ್ಲಿ ಹೋಗ್ಬಿಟ್ಟಿದೀನಿ ಸ್ಟ್ರೈಟ್ ಆಗಿ. ಅಲ್ಲಿ ಹೋದಾಗ ಅವ್ರೇನಂತ ಇದ್ದಾರೆ, ಇಲ್ಲ ಇದು ಇವನು ಎಷ್ಟೋ ದಿವಸಗಳಿಂದ ಮಾಡ್ತಾ ಇರೋ ಥರ ಇದೆ ನಮಗೆ, ಸೊ ಇವ್ನು ಪಕ್ಕ ಮಾಡ್ತಾ ಇದ್ದಾನೆ ಹಂಗೆ ಹಿಂಗೆ ಅಂದ್ಬಿಟ್ಟಲ್ಲ ಅವ್ನು ಇಟ್ಕೊಂಡ್ಬಿಟ್ಟಿದ್ದಾರೆ. ಅವನ್ನ ಜೈಲ್ಗೆ ಹಾಕ್ಬಿಟ್ಟಿದ್ದಾರೆ ಪೊಲೀಸ್ ಅವರು. ಅದಕ್ಕೆ ಈಗ ವಿಷಯ ಏನಂದರೆ, ಆ ಬಸ್ಸಲ್ಲಿ ಡ್ರಗ್ಸ್ ಇಟ್ಟಿರೋವನು ಸಿಕ್ಕಿದ್ರೆ ಬಿಟ್ಬಿಡ್ತೀವಿ ಅಂತ ಹೇಳಿದ್ದಾರೆ ಪೊಲೀಸ್ ಅವ್ರು ನಾನು ಹೋಗಿ ಮಾತಾಡಿದಾಗ. ಅದಕ್ಕೆ ಏನಂದರೆ, ನೀವು ಬಂದ್ಬಿಟ್ಟು ಸರ್ ನಾನೇ ಅದರಲ್ಲಿ ಡ್ರಗ್ಸ್ ಇಟ್ಟಿದ್ದು, ಪಾಪ ಅವ್ನಿಗೇನು ಸಂಬಂಧ ಇಲ್ಲ, ಅವನ್ನ ಬಿಟ್ಬಿಡಿ ಸರ್ ಅಂದ್ಬಿಟ್ಟು ಅಲ್ಲಿ ಬಂದು ಸ್ವಲ್ಪ ಒಪ್ಕೋಬೇಕಣ್ಣ. ನಾನೇ ಸರ್ ಒಪ್ಕೊನಿ, ನಾನೇ ಒಪ್ಕೋಬೇಕು. ಏನಾಗಲ್ಲ ಬಿಡು ನಿಮ್ಗೆ, ಏನ್ ಗೊತ್ತಾ, ಯಾವುದೇ ಕಾರಣಕ್ಕೂ ಬೇಡ ಸರ್. ಅಲ್ಲಣ್ಣ ಈಗ ಡ್ರಗ್ಸೋ ಪಕ್ಸೋ ಅಂದ್ರೆ ನಮ್ಗೆ ಯಾವ ಡ್ರಗ್ಸೋ ಏನು ನಮ್ಗೇನು ಗೊತ್ತಿಲ್ಲ ಸರ್ ನಮ್ಗೆ. ಅಲ್ಲ ನಾನೇನಂತೀನಿ ಗೊತ್ತಣ್ಣ, ಈಗ ಒಂದು ಮದುವೆ ಬೇರೆ ಇದೆ ಅಣ್ಣ, ಸ್ವಲ್ಪ ಮದುವೆ ಕಾರ್ಡು ಹಂಚಕಂತ ಬಂದಿದ್ದಾರೆ. ಏನು ಹೇಳ್ಬೇಡಿ ಸರ್, ಯಾರೋ ಇಟ್ಬಿಟ್ಟಿದ್ದಾನೆ. ಅವ್ನು ಇಟ್ರೆ ನಮ್ಗೆ ಯಾಕೆ ಕೇಳ್ತೀರಾ ನೀವು? ಅಲ್ಲ ನೀವು ಒಪ್ಕೊಂಡ್ಬಿಡು. ನಾವ್ಯಾಕೆ ಸರ್ ಮಾಡ್ರೆ ತಪ್ಪಕ್ಕೆ ಅವ್ರು ಇದ್ ಮಾಡ್ತಾರ ಬಿಡಿ ಸರ್. ನಾನೇ ಅವ್ರು ತಪ್ಪು ನಿಲ್ಸಿ ಸರ್, ನೀವು ಅವ್ರು ತಪ್ಪು ನಮ್ಮ ಹೋಯ್ತೀವಿ ನಾವು. ಇಲ್ಲ ನಾನು ಹೇಳೋದ್ ಕೇಳಿ, ನಿಲ್ಸಿ ಸರ್ ನಮ್ಗೆ. ನಾನು ಹೇಳೋದ್ ಕೇಳಿ, ಈಗ ಅವನು ತಪ್ಪು ಮಾಡಿಲ್ಲ, ಅವನು ಯಾರ ಬಸ್ಸಲ್ಲಿ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ಅವ್ನು ಇಟ್ಬಿಟ್ಟು ಆಗಿರೋದಕ್ಕೆ ಈಗ ಅವ್ನ ಹುಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ನೀವ್ ಎಲ್ಲ ನನ್ ಮಾತು ಕೇಳೋ, ಒಂದೆರಡು ವರ್ಷ ಜೈಲಲ್ಲಿ ಸ್ವಲ್ಪ ಸರ್ ಯಾರು ಒಪ್ಕೋಕಿಲ್ಲ ಹೋಗಿ ಸರ್. ಒಂದೆರಡು ವರ್ಷ ನೀವು ಯಾವ ಜೈಲು ಬೇಡ, ಸವಾಸನ ಬೇಡ ನಿಲ್ಸಿ ಸರ್. ಒಳಗೆ ನಗ್ದುಡ್ತೀನಿ ಹಿಂಗೆ, ಒಳಗೆ ಡೈ ಹಾಕೊಡ್ತೀನಿ ನಾನು ಸರ್. ಕೇಳಿ ಬ್ರದರ್, ನೀವು ಡೈ ಹಾಕೊಡ್ತೀನಿ ಸರ್ ಹಿಂಗೆ. ಗುಂಡಾಗ ಹೊಡ್ಕೊಂಡು ಬಿಡಿ ಸರ್ ನಮ್ಗೆ. ಮಾತು ಕೇಳಿ ಬ್ರದರ್, ಯಾವ್ದು ಬೇಡ ಸರ್ ನಮ್ಗೆ, ಯಾವ್ದು ಬೇಡ ಸರ್ ನಮ್ಗೆ. ಜೈಲು ಬೇಡ, ಏನು ಬೇಡ ಸರ್. ನಿಮ್ ಬುಡ್ನಿಲ್ಲ ಅಂದ್ರೆ ಹಿಂಗೆ ಬುಂಡೆ ಹೊಡ್ಕ ಹಂಗೆ ಆರ್ತೀನಿ ಸರ್. ದೇವ್ರ ನಮ್ ಸತ್ರ ಇದ್ ಮಾಡಿದ್ರೆ ನನ್ ಮಾತು ಕೇಳಿ. ಆಮೇಲೆ ಏನೋ ನಿಮ್ಗೆ ಹೆಚ್ಚು ಕಮ್ಮಿ ಆಯ್ತದೆ, ನಾನು ಹೇಳೋದ್ ಕೇಳಿ. ಅವನು ಮಾಡೋನಲ್ಲಪ್ಪ, ಅವನು
ಏನೋ ಈಗ ಅವ್ನ ಅರ್ಜೆಂಟ್ ಮದ್ವೆ ಇದೆ, ಈ ಮದ್ವೆ ಟೈಮಲ್ಲಿ ಹಿಂಗ್ ಆಗೋಗ್ಬಿಟ್ಟಿದೆ ಸರ್. ಸ್ವಲ್ಪ ಒಪ್ಕೊಂಡ್ಬಿಟ್ಟೆ. ನಾವ್ ಯಾವ್ದ ಕಣಕ್ ಒಪ್ಕೋಕಿಲ್ಲ ಸರ್. ನಿಜವಾಗ್ಲೂ ಕಾರ್ ನಿಲ್ಸಿ ಸರ್, ನಿಮ್ಮ ಬೇಕಾದ್ರೆ ನಮ್ಮ ಹೋಯ್ತೀನಿ, ಬೇಡ ನಡ್ಕೊಂಡು ಹೋಯ್ತೀನಿ, ನಿಲ್ಸಿ ಸರ್. ಈಗ ಆಗೋದೇ ಇಲ್ಲ ಸರ್ ನಮ್ಗೆ, ಬೇಡ ಸರ್. ನಮ್ಗಂತ ಮ್ಯಾಟ್ರ್ಗಳು ಬೇಡ ಸರ್ ನಮ್ಗೆ. ನಾನು ಇಂಟರ್ವ್ಯೂ ಮಾಡಕಂತ ಬಂದಿಲ್ಲ, ಇದಕ್ಕೆ ವಿಷಯಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಯಾರು ನಮ್ಗೆ ಬ್ಯಾಡಿಕೆ ಬೇಡ ಸರ್, ಅದು ನಿಲ್ಸುಡಿ. ಏನಾಗುತ್ತೆ ಅಣ್ಣ ಒಪ್ಕೊಂಡ್ಬಿಟ್ರೆ ಈಗ ನಿನ್ ನಿಲ್ಸುಡಿ ಸರ್. ಆಯ್ತು, ಯಾರು ಒಪ್ಸುಡ್ತಾರ ಸರ್, ಯಾರು ಒಪ್ಕೊಡ್ತಾರ ಸರ್, ಯಾರ ಮಾಡ್ರಿ ಇದನ್ನ. ಅಲ್ಲ ಈಗ ಅವ್ನಿಗೆ ಮದ್ವೆ ವಿಷಯ ಗೊತ್ತಿಲ್ಲ. ಒಂದ್ ನಿಮಿಷ ಈಗ ಅವ್ನಿಗೆ ಮದ್ವೆ ಇದೆ ಬ್ರದರ್. ಈಗ ಮದ್ವೆ ಟೈಮಲ್ಲಿ ಈ ತರ ಆಗ್ಬಿಟ್ರೆ ಇವಾಗ ಅವ್ನ ಲೈಫ್ ಸ್ಪಾಯ್ಲ್ ಆಗುತ್ತೆ. ಬೇಡ ಸರ್, ನಮ್ಗೆ ಸರ್ ನಾನು ನಿನ್ಗೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ ದುಡ್ಡು. ನಮ್ಗೆ ಸರ್ ದುಡ್ಡು ಬೇಡ, ಏನು ಬೇಡ, ನಿಲ್ಸ್ರಿ ಇಲ್ದ್ರ. ಸರಿ, ನಿನ್ ಆಸೆ ಏನ್ ಹೇಳಪ್ಪ, ನಿನ್ ಆಸೆ ನೆರವೇರಿಸ್ಬಿಡ್ತೀನಿ. ನನ್ನ ನಿಲ್ಸ್ರಿ ಸರ್, ನಾವು ಹೋಯ್ತೀವಿ. ಟೈಮ್ ಐತೆ ನಮ್ಗೆ, ನಮ್ಮ ಇತ್ಕೋಬೇಕಲ್ಲ, ನಾವು ಕೆಲ್ಸಗಳವೆ ನಮ್ಗೆ. ಕೆಲಸ ಇರ್ಲಿ ಬ್ರದರ್, ಬೇಡ ಅಂತ ಇಲ್ಲ, ಕೆಲ್ಸಕ್ಕೆ ಹೋಗಿ ನೀವು. ಇವಾಗ ಸದ್ಯಕ್ಕೆ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಹತ್ರ ಸ್ವಲ್ಪ ಒಪ್ಕೊಂಡ್ಬಿಡಿ ಸರ್. ನನ್ ಮಾತು ಕಾಲ್ ಹಿಡ್ಕೊಂಡಿ ಸರ್, ಸುಮ್ನೆ ಮಾತು ಕೇಳಿ ಯಾರ ಮಾತು ಕೇಳಿಲ್ಲ ಬಿಡಿ ಸರ್. ನಮ್ಗೆ ಇದ್ ಮಾಡ, ನಮ್ಗೆ ಹೊಂಟೈತೀನಿ ಸರ್. ನಮ್ಮ ನನ್ನ ಮಾತು ಕೇಳಿ ಬ್ರದರ್. ಈಗ ಯಾವ್ದೇ ಕಾರಣಕ್ಕೂ ನಮ್ಗೆ ಯಾರ ಮಾತು ಬೇಡ ಸರ್. ನಮ್ಗೆ ಸ್ವಲ್ಪ ಇದ್ ಮಾಡ್ಬೇಡಿ ನಮ್ಗೆ. ಹಾಕಿದ್ದಂತ ಹೇಳಿ ಸಾಕು, ಬೇರೆ ನಮ್ಗೆ ಏನು ಬೇಡ, ಬಿಟ್ಬಿಡಿ ಸರ್. ನಮ್ಮ ಈಗ ಬಸ್ಸಲ್ಲಿ ಸರ್, ಬಸ್ಸಲ್ಲಿ ಬರೋವಾಗ ನಾನು ಸೇರ್ಕೊಂಡೆ ಬರ್ತಾ ಇದ್ದೆ. ಪೊಲೀಸ್ ಅವ್ರನ್ನ ನೋಡ್ಬಿಟ್ಟು ನಾನು ಬೈಕ್ಗೆ ಅವ್ರ ಬ್ಯಾಗ್ ಅಲ್ಲಿ ಹಾಕ್ಬಿಟ್ಟೆ ಸರ್ ಅಂತ ನೀನ್ ಹೇಳ್ಬಿಡು. ಇಲ್ಲ ಸರ್, ಈಗ ಏನ್ ಹೇಳ್ತೀನಿ, ನಾನು ಹೇಳಕ್ಕಿಲ್ಲ ಸರ್. ನನ್ಗೆ ಯಾಕೆ ಸರ್ ಇದ್ ಮಾಡ್ರಿ, ನಾನು ಹೇಳಕ್ಕಿಲ್ಲ ಸರ್. ನನ್ ಮಾತು ಕೇಳೋ, 1-2 ವರ್ಷ ಜೈಲ್ಗೆ ಹಾಕ್ತಾರೆ. ಬೇಡ ಸರ್, ನಮ್ಗೆ ಜೈಲು ಪೈಲ ನಮ್ಗೇನು ಬೇಡ ಸರ್. ಜೈಲು ಪೈಲ ನಮ್ಗೇನು ಬೇಡ ಸರ್. ನಮ್ಗೆ ನನ್ ಮನೆಗೆ ಹೋಗ್ಬೇಕು, ಬಿಟ್ಬಿಡಿ ಸರ್ ಬೇಕಾರೆ. ಅಲ್ಲ ಗುರು, ಇವಾಗ ನಿನ್ಗೆ ಏನಾಗುತ್ತೆ ಒಪ್ಕೊಳಕ್ಕೆ? ನಾನು ಒಪ್ಕೊಳ್ಳಲ್ಲ ಸರ್. ಏನಾಗುತ್ತೆ ನಮ್ಗೆ ಬೇಡ ಒಪ್ಕೊಳಕ್? ಏನಾಯ್ತದ ಇವಾಗ ನಿನ್ಗೆ? ನಮ್ ಬೇಡ ಸರ್, ನಮ್ ಹೇಳಮ್ ಸರ್. ನಮ್ ಬೇಡ ನಮ್ಗೆ. ಏನಂದೆ ಇನ್ನೊಂದ್ಸಲ ಹೇಳು. ನಮ್ ಬೇಡ ಸರ್, ನಮ್ ಹೇಳಮ್ ಸರ್. ನಮ್ ಬೇಡ ನಮ್ಗೆ. ನಾಮ್ಯಾಗ ಸರ್ ಜೈಲ್ಗೊಮ್ಮ? ನಮ್ ತಮ್ಮ ಆಚೆ ಬರ್ಬೇಕು ಬ್ರದರ್, ಅದಕ್ಕೆ ನೀವು ಸರ್. ಅವ್ರ ಆಚೆ ಒಳಗೆ ಇರ್ಲಿ ಬಿಡಿ ಸರ್. ಮದ್ವೆ ಇದೆಯಪ್ಪ ಒಂದು. ಈಗ ನೀನೇ ಯೋಚನೆ ಮಾಡಿ ನೋಡು, ಸುಮಾರು ಒಂದು 10 ಲಕ್ಷ ರೂಪಾಯಿ ಖರ್ಚು ಮಾಡ್ಬಿಟ್ಟು ನಾವು ಮದ್ವೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಈಗ ಸಡನ್ ಆಗಿ ಹಿಂಗ್ ಆಗ್ಬಿಟ್ಟಿದೆ. ಈಗ ಯಾರು ಒಪ್ಕೊಂಡು ಹೋಯ್ತಾರ ಅಂದ್ರೆ ಯಾರು ಸಿಗ್ತಾ ಇಲ್ಲ. ಅದಕ್ಕೆ ನೀನ್ ಬೇರೆ ಹೆಂಗೋ ಬಂದ್ ಒಪ್ಸಿ ಸರ್. ಮದ್ವೆ ಆಗಿಲ್ವಲ್ಲ, ಒಪ್ಕೊಂಡ್ಬಿಡು ಸರ್. ಮದ್ವೆ ಇನ್ನೂ ನಮ್ ಮದ್ವೆ ಆಗಿಲ್ಲ, ನಮ್ ಮದ್ವೆ ಆಗ್ಬೇಕು. ನಂಗೆ ಬೇಡ ಸರ್. ಒಂದ್ ಕೆಲಸ ಮಾಡಿ, ಮದ್ವೆ ಮಾಡಿಸ್ಬಿಟ್ಟು ನಿಮ್ ಗಂಡ ಅಂತ ಇಬ್ರು ಜೈಲಲ್ಲಿ ಇರತ್ರ ಅರೇಂಜ್ ಮಾಡ್ಲಾ? ಬೇಡ ಸರ್, ಯಾವ್ದು ಬೇಡ ಸರ್ ನಮ್ಗೆ. ಯಾರು ಲವ್ ಮಾಡ್ತಾ ಇದೀರಾ ನೀವು? ಯಾರು ಇಲ್ಲ ಸರ್ ನಮ್ಗೆ. ಸರಿ, ಯಾವ ಹುಡುಗಿ ನೋಡ್ಲಾ ನಾನೇ? ನಮ್ಗೆ ಯಾರು ಸರ್, ಯಾವ ಹುಡುಗಿನೂ ಬೇಡ, ಯಾವ ಜೈಲು ಬೇಡ. ನನ್ ಮಾತು ಕೇಳುವ, ನಿನ್ಗೆ ಯಾವ್ದಾದ್ರು ಒಂದು ಹುಡುಗಿ ನೋಡ್ಬಿಟ್ಟು ಒಳ್ಳೆ ಮದ್ವೆ ಮಾಡಿಸ್ಬಿಟ್ಟು ನಿಮ್ ಹೆಂಡತಿನ ಇಬ್ಬರನ್ನ ಸ್ಟೇಷನ್ ಅಲ್ಲಿ ಒಳ್ಳೆ ಯಾವ್ದಾರು ಒಂದು ಒಳ್ಳೆ ಇದ್ರಲ್ಲಿ ಕುಂಡ್ರಿಸ್ತೀನಿ. ನನ್ ಮಾತ್ ಕೇಳು, ಬಾ. ನೀನ್ ಆಗುತ್ತೆ ಬಾ, ಎದ್ರಕೋಬೇಡ ಬಾ. ನನ್ ಮಾತ್ ಕೇಳು, ಏನಾಗಲ್ಲ. ನೀನ್ ಪೊಲೀಸ್ ಸ್ಟೇಷನ್ ಹತ್ರ ನನ್ ಮಾತ್ ಕೇಳು. ನನ್ ಮಾತ್ ಕೇಳು. ಈಗ ಸರ್ ಸುಮ್ನೆ ನೀನ್ ನೋಡುವ, ಫಸ್ಟ್ ಸರಿಯಾಗಿದೆಯಾ ಸೈಜ್? ನೀನು ಜಾಸ್ತಿ ಜೋರಾಗಿ ಮಾತಾಡ, ನನಗ್ ಭಯ ಆಗುತ್ತೆ. ಸರ್ ನಿಲ್ಸಿ ಬಾ. ಸರ್ ನಿಲ್ಸಿ, ಏನಾಗಲ್ಲ ಬನ್ನಿ ಬ್ರದರ್. ಯಾಕೆ ಸರ್ ನಿಲ್ಸಿ ಸರ್? ಬೇಡ ಸುಮ್ಗೆ ಮುಗೀತು ಸರ್. ಬೇಡ ಸರ್, ಏನಾಗ್ಬಿಡ್ತು? ಬೇಡ ಸರ್, ನಿಲ್ಸಿ ಸರ್ ಸುಮ್ಗೆ. ಏನಕ್ಕೆ ನಿಲ್ಸ್ಬೇಕು? ನಿಲ್ಸಿ, ಬೇಡ ಅಂತ ಹೇಳಿದ್ಮೇಲೆ ಮುಗಿತಲ್ಲ. ನಮ್ಗೆ ಬಲವಂತ ಮೊಯ್ತೀನಿ ಸರ್. ನಮ್ಮ ನಮ್ಗೆ ಜೈಲು ಬೇಡ, ಏನು ಬೇಡ, ಬಿಡ್ರಿ ಸರ್. ನಮ್ಮ ಆಮೇಲೆ ನಾವು ಮಾತಾಡ್ಕೊಂಡು ನಮ್ಗೆ ಸವಾಸನೆ ಬೇಡ, ಹೋಗಿ ಸರ್. ಬೇಕು ಬಾ ನಿನ್ಗೆ. ನಿನ್ಗೆ ಒಳ್ಳೆ ಆಫರ್ ಕೊಡ್ತಾ ಇದ್ದೀನಿ ಸರ್. ಈಗ ನಿನ್ಗೆ ಯಾವ ಆಫರ್ ಬೇಡ ಸರ್. ನಂಗೆ ನನ್ ಮಾತು ಕೇಳೋ, ಹೋಗ್ತೀನಿ ಸರ್. ನಿನ್ಗೇನ್ ಆಸೆ ಇದೆ? ನಿನ್ಗೆ ಬೇಡ ಸರ್. ನಮ್ಗೆ ನಿನ್ಗೇನ್ ಆಸೆ ಇದೆ ಹೇಳು? ನಮ್ಗೇನು ಆಸೆ ಇಲ್ಲ ಸರ್. ನಿನ್ಗೇನ್ ಆಸೆ ಇದೆ ಹೇಳು? ನಿನ್ ಆಸೆ ಪೂರೈಸ್ತೀನಿ. ಬೇಡ ಸರ್. ನಮ್ ತಮ್ಮನ್ ಸ್ವಲ್ಪ ಬಿಡಿಸ್ಕೊಟ್ಬಿಡು. ನಿನ್ ಕಾಲ್ ಹಿಡ್ಕೊಂತೀನಿ. ಹೇಳ್ತಾ ಇದೀನಿ ಸರ್, ಪದೇ ನನಗೆ ಫುಲ್ಲು ನನಗೆ ಕೋಪ ಬಂದು ಈ ಟ್ರಾಫಿಕ್ ಬೇರೆ, ನಿನ್ಗೆ ದಾರಿಯಲ್ಲಿ ಮಾತಾಡ್ಕೊಂಡು ಹೋಗಕ್ ಆಗ್ತಾ ಇಲ್ಲ ನನ್ ಕೈಯಲ್ಲಿ. ಸರ್ ದಯವಿಟ್ಟು ಇಲ್ಲ ನಿಲ್ಸುಡೆ. ನನ್ ಡ್ರಾಪ್ ಕಿಪ್ ಕೇಳಕನ ಹೊಂಟೈತೀನಿ ಸರ್. ಸುಮ್ನೆ ಹೇಳ್ತಾನೆ ಸರ್, ನನ್ಗೆ ಆಗೋದಿಲ್ಲ. ಯಾವ್ದ ಕಾರಣಕ್ಕೂ ನಂಗೆ ನಿಲ್ಸುಡಿ ಸರ್. ನಂಗೆ ಕೆಲಸಗಳು. ಈಗ ನಮ್ ತಮ್ಮನ್ ಪರಿಸ್ಥಿತಿ ಏನಾಗಬೇಕಪ್ಪ ಸರ್? ನನ್ ಕೇಳಿದ್ರೆ ಈಗ ನಾನೇನ್ ಮಾಡಿ ಸರ್? ಹೆಂಗಂದ್ರೆ ಈಗ ಅವ್ನು ಮೈಸೂರಿಗೆ ಕಾರ್ಡ್ ಹಂಚಕಂತ ಬರ್ತಾ ಇದ್ದಾನೆ. ಅವನು ಯಾರೋ ಕುಡಿದ್ಬಿಟ್ಟು ಸೇರ್ಬಿಟ್ಟು ಅದ್ರಲ್ಲಿ ಇಟ್ಟಿದ್ದಾನೆ. ಈಗ ಅದು ಬೈ ಮಿಸ್ಟೇಕ್ ಆಗಿ ಆಗಿರೋದು, ಅವ್ನು ಯಾರೋ ಇಟ್ಬಿಟ್ಟು ಹೋಗಿರೋದು. ಅದ್ ನೀನೇ ಇಟ್ಟಿದ್ದಾನೆ ಅಂತ ಒಪ್ಕೊಳಕ್ ಏನಾಯ್ತದ ನಿನ್ಗೆ? ನನ್ಗ ಏನ್ ಹೇಳಲೇಬೇಡಿ ಸರ್. ನೀವು ಅದ್ ನನ್ಗೆ ಹೇಳಬೇಡಿ. ಈಗ ನಾನು ಕರ್ಕೊಂಡೋದ್ರೆ ಏನ್ ಮಾಡ್ತೀನಿ ನೀನು?
ಯಾತ ಕರ್ಕೋದ್ರಿ ಸರ್ ನಮ್ಮ ಇವಾಗ ನಾನು ಹಿಂಗೆ ಕರ್ಕೊಂಡು ಹೋಗ್ತೀನಿ, ಈಗ ನಿಲ್ಲಿಸ್ದಾಗ ನಾನು ಕರ್ಕೊಂಡು ಹೋಗ್ತೀನಪ್ಪ, ಏನ್ ಮಾಡ್ತೀಯ? ಯಾವ್ದೇ ಕಾರಣಕ್ಕೂ ನಮ್ ಬರೋಕಿಲ್ಲ ಸರ್, ನಮ್ ನಿಲ್ಸಿ ಇಲ್ಲ ನಮ್ಮ ಹೋಯ್ತೀನಿ ಸರ್ ಈಗ ಅಷ್ಟೇ ಸರ್. ನಮ್ಗೆ ನಾವು ಹೋಗ್ಬೇಕು ಸರ್, ನಮ್ಗೆ ಬೇರೆ ಕೆಲಸ ಅದೇ, ನನ್ಗೆ ಯಾವ ಜೈಲು ಬೇಡ, ಏನು ಆಸೆ ಇಲ್ಲ ನಮ್ಗೆ. ನಿಮ್ ಇಳಿಸೋಡ್ರಿ ಹಿಂಗೆ ನಮ್ ನಡ್ಕ ನಮ್ ಮನೆಗೆ ಹೋಯ್ತೀನಿ ಸರ್, ಇಲ್ಲಿಂದ 1 ಕಿಲೋಮೀಟರ್. ಅಲ್ಲ ಈಗ ನೀನ್ ನಡ್ಕೊಂಡು ಮನೆಗೆ ಹೋಗ್ಬಿಟ್ರೆ ನಾವೇನ್ ಮಾಡ್ಬೇಕು? ಹೋಗ್ ಕರ್ಕ ಬರ್ರಿ ಸರ್ ನೀವು. ನೀನ್ ಬಂದ್ರೆ ತಾನೇ ಕರ್ಕೊಂಡ್ ಬರಕ್ಕಾಗಲ್ವಾ? ಸರ್ ನಿಮ್ ತಮ್ಮ ಬೇಕಾದ್ರೆ ನಿಮ್ ಹೇಳಿ ಹೋಗಿ ನಿಮ್ ಮಾತಾಡ್ಸ್ಕೊಂಡ್ ನಿಮ್ ಬೇಲ್ ತಗ ಬನ್ನಿ. ಈಗ ನೀನು ಬನ್ನಿ ಅಂತ ಹೇಳ್ತಾ ಇದೀನಿ. ಇನ್ನ ಒಂದೇನ್ ಗೊತ್ತಾ, ಇಲ್ಲೆಲ್ಲ ನೀನ್ ಫೇಮಸ್ ಆಗಿದ್ಯಾ, ಅಲ್ಲಿ ಸ್ಟೇಷನ್ ಹತ್ರ ಬಂದ್ಬಿಟ್ಟು ನೀನ್ ವಿಡಿಯೋಗಳೆಲ್ಲ ತೋರ್ಸೋ, ಸರ್ ನಮ್ ರಿಲೇಷನ್ ಅವರು ಏನೋ ಹಂಗ್ ತಪ್ಪಾಗ್ಬಿಡಿದೆ ಅದಿದೆ ಅಂತ ಏನೋ ಕಾನೂನು ಎಲ್ಲ ಒಂದೇ, ಕಾನೂನು ಎಲ್ರಿಗೂ ಒಂದೇ. ಸೊ ಶಿಕ್ಷೆ ಆದವ್ರು ತಪ್ಪು ಅನ್ಭವಿಸ್ತಾರೆ. ನಿಮ್ ದುಡ್ಡಿದ್ದ ಹೋಗಿ ನಿಮ್ ಬುಡ್ಸ್ಕೊ ಬನ್ನಿ, ನಾವು ಇನ್ವಾಲ್ವ್ ಆಗಲ್ಲ ಯಾವ್ದಕ್ಕೂ. ಯಾಕೆ ನಮ್ಗೆ ನಾವ್ ಏನೋ ಮಾಡ್ಬೇಕು ಅನ್ಕ ನಾವ್ ಏನೋ ಮಾಡ್ತೇವೆ. ಏನ್ ಮಾಡ್ಬೇಕು ಹೇಳಪ್ಪ? ನಿನ್ಗೆ ಏನ್ ಮಾಡ್ಬೇಕು? ಮದ್ವೆ ಮಾಡಿಸ್ಲಾ? ನಮ್ಗೆ ಸರ್ ನಾವ್ ಹೇಳ್ತಾನೆ ಸರ್, ಪದೇ ನಮ್ ಮದ್ವೆಗಿದ್ವಿ ಅಂತ ಏನೋ ಇದ್ ಮಾಡ್ಬೇಡ್ರಿ. ಸರಿ, ಏನ್ ಮಾಡ್ಬೇಕು ಸರ್? ನಮ್ಗೆ ಮದ್ವೆಗಿದ್ವಿ ಅಂತ ನಾವ್ ವಿಷಯ ಹೇಳ್ಬೇಡಿ. ನಮ್ಗೆ ಸರಿ ಮದ್ವೆ ಬೇಡ ಬಿಡು, ಬೇರೆ ಏನ್ ಬೇಕು ನಿನ್ಗೆ? ನಮ್ಗೆ ಏನು ಬಿಡ ಸರ್, ನೀವು ನಿಲ್ಸೋದ್ರೆ ನಾ ಒಯ್ತೀನಿ ಸರ್ ಈಗ ಸುಮ್ನೆ ಅಲ್ಲೇ. ಅಲ್ಲ ಇವಾಗ ನೀನು ಅಂದ್ರೆ ನಾನೇನ್ ಮಾಡ್ಲಿಯಪ್ಪ? ಸರ್ ನೀವ್ ಏನು ಇದ್ ಮಾಡ್ತಾರೆ ಈಗ ನನಗೆ ಸರ್ ಹೇಳ್ತೀರಿ ನೀವು? ಈಗ ನನ್ ಮೈಸೂರು ಯಾವ್ದು ಗೊತ್ತಿಲ್ಲ ಹೆಂಗೆ ಏನಂತ, ನಿಂಗಾದ್ರೆ ಇರ್ತದೆ. ಕೇಳ್ಕೊಂಡ್ ಹೋಗಿ ಸರ್, ಹೇಳ್ತಾರ ಅವರು. ಕೇಳ್ಕೊಂಡ್ ಹೋಗಿ ಮೈಸೂರಿಗೆ ಎಚ್ಚರ್ಕೋಬೇಕಂತ ರೋಡ್ ತರ್ಕ ಹೋದ್ರೆ ನಿಮ್ಗೆ ರೋಡಲ್ಲಿ ಹೆಂಗ್ ಹೋಗ್ಬೇಕು ನಿಮ್ ಇದಾಕಳಿ ಸರ್. ನಿಮ್ಮ ಫೋನ್ ಇದ್ಮಲ್ಲಿ ಹಂಗಲ್ಲ ಹೋಗಿ ಸರ್ ರೋಡಲ್ಲಿ ಸರ್. ಸುಮ್ಗೆ ನಮ್ಗೆ ಇದ್ ಮಾಡ್ಬೇಡ್ರಿ, ನಮ್ಗೆ ಟೆನ್ಷನ್ ಇದ್ ಮಾಡ ಬೇರೆ ಕೆಲ್ಸಗಳವ ನಮ್ಗೆ ಅಲ್ಲಿ ಹೋಗ್ಬೇಕಲ್ಲಿ. ನಮ್ಮ ಅಲ್ಲಿ ಯಾರಕ್ ಇದ್ ಮಾಡ್ತಾರೆ, ನಮ್ಮ ಜೈಲಿಗೆ ನಾವ್ಯಾಕೋಮ ಅಂತ ತಪ್ಪು ನಾವೇನ್ ಮಾಡಿದಮ್ಮ ಸರ್? ಯಾರ ತಪ್ಪು ಯಾರು ಒಪ್ಕೊಬಿಟ್ಟಾರ ನ್ಯಾಯನ ನಡ್ರಿ ಸರ್, ಅಲ್ಲಿಗೆ ಟೇಷನ್ಗೆ ಅವರೇ ಕೇಳು ಮಾಡ್ಬೇಕಾರೆ. ಅದು ತಪ್ಪು ಅಂತಾರ, ನಾ ತಪ್ಪು ಒಪ್ಕೊತೀನಿ, ಇಲ್ದಾರ ತಪ್ಪುಕೊಳ್ಳಲ್ಲ ಅಪ್ಪ. ಯಾಕೆ ಸರ್ ನಾನು ಒಪ್ಕೊಬಿಡ್ನಿ? ನಾನೇನ್ ಮಾಡಿದ್ದೀನಿ? ತಪ್ಪು ಮಾಡಿ ಅಂತ ನಿನ್ನೆ ಕೇಳಲ್ಲ, ನೀನ್ ಹೋಗ್ಬಿಟ್ಟು ಅವ್ರಿಗೆ ಹೇಳ್ಬೇಕು ಸರ್, ನಾನೇ ಸೇರ್ಬಿಟ್ಟು ಅಂತೆಲ್ಲ ಹೇಳ್ಬಿಟ್ಟು ಅವ್ನ್ ಬ್ಯಾಗಲ್ಲಿ ಹಾಕ್ಬಿಟ್ಟು ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ ಆ ಟೈಮಲ್ಲಿ. ಈಗ ನಾನೇ ಬಂದು ಸರೆಂಡರ್ ಆಗ್ತಾ ಇದೀನಿ ಅಂತ ನೀನ್ ಹೇಳ್ಬೇಕಷ್ಟೇ. ನಾನು ಹೇಳಲ್ಲ ಸರ್, ನಾನೇ ಸರ್ ಹೇಳ್ಬೇಕು. ಹೇಳಿದ್ರೆ ಏನಾಯ್ತದೆ? ನಾನು ಹೇಳಲ್ಲ. ಹೇಳಿದ್ರೆ ಏನಾಯ್ತದೆ? ಹೇಳಲ್ಲ ಸರ್, ನಾನು ಹೇಳಲ್ಲ ಸರ್. ನಿಲ್ಸಿ ಸರ್ ನೀವು. ನಾವು ಹೋಯ್ತೀವಿ. ನಮ್ಗೆ ಮಾತು ಕೇಳು, ನಿನ್ ಫಸ್ಟ್ ಸೈಜ್ ಕರೆಕ್ಟ್ ಆಗಿದ್ಯಾ? ನೀನು ಒದೆ ಕೊಟ್ರು ತಡ್ಕೊಂತೀಯ ಸ್ವಲ್ಪ. ನನ್ನ ತಮ್ಮ ಸಣ್ಣ ಇದ್ದಾನೆ, ನಿಲ್ಸೋಡಿ ಸರ್, ನಾವು ಹೋಯ್ತೀನಿ. ನಿನ್ಗೆ ನಾಳೆ ಕೇಟ್ ಹೊಡೆದ್ರೆ ನೀನ್ ತಡ್ಕೊಂತೀಯ ನೋಡು. ಒಳ್ಳೆ ಬೈಸಿಪ್ಸ್ ಒಳ್ಳೆ ಇದೆ, ಸರಿಯಾಗಿದ್ಯಾ ನೀನು. ಅವ್ನು ನಮ್ಮ ತಮ್ಮ ಸಣ್ಣಗಿದ್ದಾನೆ, ಅರ್ಥ ಮಾಡ್ಕೊ. ನೀನ್ ಆದ್ರೆ ನಾಳೆ ಕೇಟ್ ತಿಂದು ಸಹಿಸ್ಕೊಂತೀಯ, ಅವ್ನ ಕೈಲಿ ಸಹಿಸ್ಕೊಳಕ್ ಆಗಲ್ಲ ಮರಯ್ಯ. ಬೇಡ ಸರ್, ನಾ ಹೇಳ್ತಿಲ್ವ ಸರ್? ಸರ್ ಸುಮ್ನೆ ನಿಲ್ಸ್ಬಿಡಿ ಸರ್, ನಾವು ಹೋಯ್ತೀನಿ ನಂಪಣ್ಣ. ನಾನು ಸುಮ್ನೆ ಪದೇ ಇದಿದೆ 7 ಸಲ ನಮ್ಗೆ ಆಗೋಲ್ಲ ಸರ್. ಆಗೋಲ್ಲ ಅಂದ್ಮೇಲೆ ಆಗೋಲ್ಲ ಸರ್. ಹೋಗಿ ಸರ್, ಆಯ್ತು. ನಾನು ನಿಲ್ಸ್ಬಿಡಿ ಸರ್, ನಾವು ಹೋಯ್ತೀನಿ. ನೀನೇನೋ ಹೋಗಕ್ ರೆಡಿ ಆಗಿದೆ, ನಾವೇನ್ ಮಾಡ್ಬೇಕು? ನೀನು ಹೋಗ್ಬಿಟ್ರೆ ಹೋಗಿ ಸರ್, ಆಯ್ತು. ನೀವೇ ಹೋಗಿ ಸರ್, ಆಯ್ತು. ಈಗ ನಿಮ್ ತಮ್ಮ ನಿನ್ ಕೈಲಿ ಆಗುತ್ತೆ, ಬಾ ನಡ್ರಿ ಸರ್. ಸ್ಟೇಷನ್ ಹತ್ರ ಹೋಗೋಣ, ಅದೇನಿದೆಯಾ ಮಾತಾಡ್ಬಿಡ. ನಿಮ್ನೆ ಇದ್ ಮಾಡ್ತೀನಿ ನಡ್ರಿ ಸರ್. ನಿಮ್ಗೆ ಹೇಳ್ತೀನಿ ಪೊಲೀಸ್ಗೆ ಈ ತರ ನಮ್ನ ಕರ್ಕ ಬಂದಾರೆ ಅಂತ ನಾ ಹೇಳ್ತೀನಿ ನಡ್ರಿ ಸರ್ ಇನ್ಸ್ಪೆಕ್ಟರ್ಗೆ. ಅಲ್ಲಿ ಇನ್ನೊಂದು ಏನು ಗೊತ್ತಾ, ನಿನ್ನ ಹತ್ರ ಮಾತು ಗೀತು ಏನು ಆಡಲ್ಲ ಅವರು. ಸೀದಾ ಬರ್ತಾರೆ, ಸರ್ ಒಳಗಡೆ ಇದೆ ನೋಡಿ ಸರ್ ಅಂತ ಹೇಳ್ತೀನಿ, ಎತ್ತಾಕೊಂಡು ಹೋಯ್ತಾ ಇರ್ತಾರೆ ಒಳಗಡೆ ಅಷ್ಟೇ. ನಿಮ್ಗೆ ಏನು ಕೇಳಲ್ಲ. ಯಾವ್ದೇ ಕಾರಣಕ್ಕೆ ಎತ್ಕೊ ಹೋಗಿಲ್ಲ ಅವರು. ನಡ್ರಿ ಸರ್, ಇಲ್ಲ ನಿಲ್ಸಿ ಸರ್, ನಾನು ಅಲ್ಲಿಗೆ ಸ್ಟೇಷನ್ಗೆ ನಡ್ಕೊಯ್ತೀನಿ. ಅಲ್ಲೇ ಜೀಪಲ್ಲೇ ಕರ್ಕೋಗ್ಲಿ ಸರ್ ಅವರು. ಅಷ್ಟು ನಿಮ್ಗೆ ಇದಾದ್ರೆ ಜೀಪಲ್ಲೇ ಬಂದು ಕರ್ಕೋಗಿ ನಮ್ಮ ಅದು ಎಷ್ಟು ಹೊಡಿಸಿ. ಈಗ ಒಟ್ನಾಗ ಅಲ್ಲೇ ಬಂದ್ಬಿಡ್ತೀನಿ ಅಂತೀರಾ? ನಡ್ರಿ, ಆಯ್ತು. ನಡ್ರಿ ಸರ್, ಆಯ್ತು. ಸ್ಟೇಷನ್ಗೆ ನಡ್ರಿ ಸರ್, ಆಯ್ತು. ಎಷ್ಟು ಹೊಡೆದ್ರೆ ನಾನು ನೋಡ್ತೀನಿ. ಅಲ್ಲ ಅಲ್ಲಿ ಬಂದ್ಮೇಲೆ ನೀನು ಒಪ್ಕೊಂಡ್ರೆ ಸರಿ, ಒಪ್ಕೊಂಡಿಲ್ಲ ಅಂದ್ರೆ ಏನು ಮಾಡೋದು ಸರ್? ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ನನ್ನ ಸ್ಟೇಷನ್ಗೂ ನಾನು ಬರಲ್ಲ. ನೀವು ನಿಲ್ಸೋರ ನಾನು ಹೋಯ್ತೀನಿ. ಅಷ್ಟು ದೂರ ನನ್ನ ಟ್ರಾಪರ್ ಆದಂಗೆ ಆಯ್ತದೆ. ನಿಮ್ಮ ಪಡೆ ನಿಮ್ಮ ಸ್ಟೇಷನ್ಗೆ ಹೋಗಿ ನೀವು ಏನಾರ ಮಾಡ್ಕೊಳ್ಳಿ, ವಿಚಾರಕ್ಕೆ ನಮ್ಮ ಬರೋಕೆ ಅಲ್ಲ. ನಮ್ಮ ಪಡೆ ನಮ್ಮ ಹೋಗಿ ಮನೆಗೆ ಹೋಗಿ ಮನೆ ಕತ್ತೀವಿ. ಬರಲ್ಲ ಹಂಗಂದ್ರೆ ನೀವು? ಬರಲ್ಲ ಸರ್. ಸರಿ, ಕೈ ಕೊಡಿ. ನೀವು ಸ್ಟೇಷನ್ಗೆ ಬರಬೇಡಿ, ನಾವು ನಿಮ್ಮನ್ನು ಕರ್ಕೊಂಡೋಗಲ್ಲ. ಇಲ್ಲಿ ಕ್ಯಾಮ್ರಾ ಇಟ್ಟಿದ್ದೀವಿ, ಸರಿನಾ? ಇದು ಕಾಮಿಡಿ ಪ್ರೋಗ್ರಾಮ್. ಬಾಲೆ 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 ಎಂತ ಬಾಲೆ 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 ಅಲ್ಲ, ಇಷ್ಟೇ ಟೆನ್ಷನ್ ಆಗ್ತಾರೆ ಯಾರಾದ್ರು? ನಾವು ಕಾಮಿಡಿ ಮಾಡಿದ್ದು ಹೊಡೆದೇ ಬಿಡ್ತಿದ್ದಲ್ಲ ನನಗೆ ನೀನು. ಈಗ ಸೀದಾ ನಿಮ್ಮನ್ನ ಇಂಟರ್ವ್ಯೂ ಮಾಡೋಣ. ಓಕೆ ಸರ್, ಸರಿನಾ? ಆಯ್ತು ಸರ್. ನಮ್ಮನ್ನು ಕ್ಷಮಿಸ್ತೀರಾ? ಓಕೆ ಸರ್, ಕ್ಷಮಿಸ್ತೀನಿ. ಕ್ಷಮಿಸ್ತೀರಾ? ಓಕೆ. ನಮ್ಮಿಂದ ಏನಾದ್ರು ಬೇಜಾರಾಯ್ತಾ? ಏನು ಬೇಜಾರಿಲ್ಲ ಸರ್. ಏನ್ ಬೇಜಾರಿಲ್ಲ? ಬೇಜಾರಿಲ್ಲ ಸರ್. ಏನಿಲ್ಲ ಸರ್, ಏನಿಲ್ಲ ತಾನೇ? ಯಾವ ರೀತಿ ಬೇಜಾರಾಗಿ. ಸರಿ ರೀ, ನಿಮ್ಗೆ ವಿಡಿಯೋ ತೋರಿಸ್ಬಿಡ್ತೀನಿ, ಆಗ ನಿಮ್ಗೆ ಗೊತ್ತಾಗ್ಬಿಡ್ತದೆ.
ಈ ಥರ ವಿಡಿಯೋಗಳು ಪ್ರ್ಯಾಂಕ್ ಮಾಡೋದು ನಾವು. ಸೊ ಇದೇ ಥರನೇ ನಿಮಗೂ ಮಾಡಿರೋದು. ನಿಮ್ಮನ್ನು ಸ್ಟೇಷನ್ಗೂ ಕರ್ಕೊಂಡು ಹೋಗಲ್ಲ, ಎಲ್ಲೂ ಕರ್ಕೊಂಡು ಹೋಗಲ್ಲ, ಸರಿನಾ? ಹಾಂ ಬ್ರದರ್ ಹೇಳಿ, ನಿಮ್ಮ ಹೆಸರು? ಧನುಷ್. ಧನುಷ್, ಬರೀ ಧನುಷ, ಮುಂದ್ಗಡೆ ಹಿಂದ್ಗಡೆ ಏನಿಲ್ಲ? ಧನುಷ್ ಎಂ. ಧನುಷ್ ಎಂ. ಎಂ ಅಂದರೆ ನಿಮ್ಮ ಅಪ್ಪ ಡ್ಯಾಡಿ ಹೆಸರು. ಓಕೆ, ಬರೀ ಧನುಷ್ ಅಷ್ಟೇನಾ? ಓಕೆ, ನೀವು ಇನ್ಸ್ಟಾಗ್ರಾಮ್ ಎಲ್ಲ ಸ್ಟಾರ್ಟ್ ಮಾಡಿ ಎಷ್ಟು ದಿವಸ ಆಯಿತು? ಈಗ ರೀಸೆಂಟ್ ಸರ್, ಏನೊಂದು 6-5 ಮಂತ್ಸ್. ಮುಂಚೆ ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ದೆ, ಅದಾದ್ಮೇಲೆ ಇನ್ಸ್ಟಾ. ಅಂದ್ರೆ ಫೇಸ್ಬುಕ್ ಅಂದ್ರೆ ಸುಮ್ಮನೆ ಪರ್ಸನಲ್ ಇಟ್ಕೊಂಡಿದ್ರ, ರೀಲ್ಸ್ ಎಲ್ಲ ಹಾಕ್ತಿದ್ರಾ? ಇಲ್ಲ ಸರ್, ಮಾಮೂಲಿ ಪೋಸ್ಟ್ ಎಲ್ಲ ಫೋಟೋ ಶೂಟ್ ಪೋಸ್ಟ್ ಕೊಡ್ಬಿಡ್ತೇವೆ ಸರ್. ಅದನ್ನ ಮಾಡ್ತಾ ಹಂಗೆ ಇನ್ಸ್ಟಾಗ್ರಾಮಲ್ಲೂ ಇವಾಗ ರೀಸೆಂಟಾಗಿ 5-6 ತಿಂಗಳಿಂದ ವಿಡಿಯೋಗಳು ಹಾಕೋದು ಸ್ಟಾರ್ಟ್ ಮಾಡಿದ್ರಿ. ಓಕೆ ಓಕೆ. ಸೊ ಮತ್ತೆ ನೀವು ಹುಟ್ಟಿದ್ದೆಲ್ಲ ಎಲ್ಲಿ, ಬೆಳೆದಿದ್ದೆಲ್ಲಿ? ಹಾಂ ಸರ್. ಮತ್ತೆ ನೀವು ಓದಿದ್ದೆಲ್ಲಿ, ನಿಮ್ಮ ಒಂದು ಲೈಫ್ ಹಿಸ್ಟ್ರಿ ಸ್ವಲ್ಪ ಹೇಳಿ ಚಿಕ್ಕದಾಗಿ. ಇದು ಶೂಟಿಂಗ್ ಮಧೇಪುರ ಇದೆ ಅಲ್ವಾ ಸರ್? ಶೂಟಿಂಗ್ ಮಧೇಪುರನ? ಅದ್ರ ಹೆಸರೇ ಅದೇ? ಶೂಟಿಂಗ್ ಮಧೇಪುರ ಅಂತಾನೆ ಫೇಮಸ್. ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಐತೆ ಸರ್, ಅಲ್ಲಿ ನಾನು ಹುಟ್ಟಿದ್ದೆ ಸರ್. ಓಕೆ. ನಮ್ಮ ಡ್ಯಾಡಿ ಊರು ಬಂದು ಅರವಟ್ಕೆ ಕೊಪ್ಪಲ್, ಶ್ರೀರಂಗಪಟ್ಟಣ ಇದು ತಾಲೂಕು ಆ ಕಡೆಗೆ. ನಮ್ಮ ತಾಯಿ ಊರು ಆ ಕಡೆನೆ, ಪಾಳ್ಯ ಸೈಡ್ ಅಂಗ್ರಳ್ಳಿ ಅಂತ. ಸೊ ಅಲ್ಲಿಂದ ಅರವಟ್ಕೆ ಕೊಪ್ಪಳಲ್ಲಿ ಇದ್ವಿ. ಸೊ ಅಲ್ಲಿಂದ ನನ್ನ ಓದ್ಸಕ್ಕೆ ಇದಕ್ಕೆಲ್ಲ ಟೌನ್ಗೆ ದೂರ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಲಯನ್ ಸ್ಕೂಲ್ ಇಂಗ್ಲಿಷ್ ಮೀಡಿಯಂಗೆ ವಿದ್ಯಾಭ್ಯಾಸಕ್ಕೆ ಓದಿಸಿದ್ರು ಸರ್. ಎಲ್ಲಿವರೆಗೂ ಓದಿದ್ದೀರಾ ಸರ್? PU ಡಿಸ್ಕಂಟಿನ್ಯೂ. PU ಸೆಕೆಂಡ್ PU. ನಮ್ಮ ಧನುಷ್ ಅವರು ಫೇವ್ರೆಟ್ ಆಕ್ಟರ್ ಯಾರು? ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಡಿ ಬಾಸ್. ಡಿ ಬಾಸ್ ಫ್ಯಾನ್ಸ್ ಎಲ್ಲ ಒಂದು ಲೈಕ್ ಹಾಕಿ. ಸೊ ಅವ್ರಂದ್ರೆ ತುಂಬಾ ಇಷ್ಟ. ಹೌದು ಸರ್, ಟ್ಯಾಟಾನು ಹಾಕ್ಸಿದೀನಿ ಅವ್ರಿಗೋಸ್ಕರ. ಹೌದಾ? ಶೋಲ್ಡರ್ ಹತ್ರ. ಅವ್ರ ಫಿಲಮ್ ಯಾವ್ದು ಬಿಡಲ್ಲ ನೀವು ಬಂದ್ರೆ? ಎಲ್ಲ ನೋಡ್ತಾ ಇರ್ತೀವಿ ಸರ್, ಬಂದಿದ್ದೆಲ್ಲ ಸರ್. ಮತ್ತೆ ನಮ್ಮ ಧನುಷ್ ಅವರು ಫೇವ್ರೆಟ್ ಫಿಲಮ್ ಯಾವ್ದು ಸರ್? ಫೇವ್ರೆಟ್ ಫಿಲಮ್ ಅಂದ್ರೆ ಸುಮಾರು ಐತೆ, 2-3 ಐತೆ ಸರ್. ಇವಾಗ ನೀವು ತುಂಬಾ ಇಷ್ಟಪಟ್ಟು ನಾನೊಂದು 200 ಸಲ ನೋಡಿದೀನಿ ಸರ್, ಒಂದು 300 ಸಲ ನೋಡಿದೀನಿ ಸರ್ ಅನ್ನೋ ಅಂತ ಫಿಲಮ್ ಅಂದ್ರೆ ಯಾವ್ದು ಸರ್? ಅಷ್ಟು ಅಂತ ಏನಿಲ್ಲ ಸರ್, ಮ್ಯಾಕ್ಸಿಮಮ್ ಅಂದ್ರೆ ಸರ್ ಒಂದು 5-6 ಸಲ ನೋಡಿ. 6 ಸಲ ಆ ಫಿಲಮ್ ನೋಡಿ? ಕಾಟೇರ ಲೇಟೆಸ್ಟ್ ಆಗಿ 5-6 ಸಲ ನೋಡ್ಬಿಟ್ಟವ್ರೆ. ಥಿಯೇಟರ್ ಅಲ್ಲೇ ನೋಡಿದ್ದ ಅಥವಾ ಮನೇಲಿ? ಥಿಯೇಟರ್ ಅಲ್ಲೇ ನೋಡ್ರಿ. ಥಿಯೇಟರ್ ಅಲ್ಲೇ 5-6 ಸಲ ನೋಡಿದ್ದೀರಾ? ಸರ್ ಹೋಗಿದೀವಿ ಸರ್. ವಾ, ಪರವಾಗಿಲ್ಲ. ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಸೊ ಈಗ ನೀವು ಮಿಮಿಕ್ರಿ ಮಾಡ್ತೀರಲ್ವಾ, ನೀವು ತುಂಬಾ ಇಷ್ಟಪಟ್ಟು ಯಾವ್ದು ಮಾಡ್ತೀರಾ? ಯಾರ್ದು ಮಾಡ್ತೀರಾ? ಅಂಬರೀಷ್ ಅಣ್ಣ. ಒಂದ್ಸಲಿ ನಮಗೋಸ್ಕರ ನೋಡಿ. ಚಿಕ್ಕ ನನಗೆ ನಮ್ಮ ದೋಸ್ತಿ ಸುವಾಸ್, ಯಾಕೆಂದ್ರೆ ಅವತ್ತು ಅವನೇ ಬಂದನ್ನು ನೋಡಿದ್ದು, ಇವತ್ಗೂ ನಾವಿಬ್ರು ಹಂಗೆ ಇದ್ದೀವಿ. ನನ್ನ ಚಿಕ್ಕ ಸುವಾಸ್ ಬರಲ ಲೈ. ಸೂಪರ್. ಅಂಬರೀಷ್ ಅವರೇ ಬಂದ್ಬಿಟ್ರೆ ಅನ್ಕೊಂಬಿಟ್ಟೆ ನಾನು ಒಂದು ಸೆಕೆಂಡ್. ಸಕ್ಕದಾಗಿ ಮಾಡ್ತೀರಾ ಬಂದ್ರೆ. ಅವ್ರದಂದ್ರೆ ನಿಮ್ಗೆ ತುಂಬಾ ಇಷ್ಟ ನಮ್ಮ ಮಿಮಿಕ್ರಿ ಮಾಡಕ್ಕೆ? ಫಸ್ಟ್ ನಾನು ಅವ್ರದ್ದೇ ಕಲ್ತಿದ್ದು. ಅದಾದ್ಮೇಲೆ ಡಿ ಬಾಸ್ ಮಾಡ್ತೀರಾ? ಮಾಮೂಲಿ ಸಿನಿಮಾದು ಡೈಲಾಗ್ಸ್ ಒಂದು ಮಾಡಿ ನೋಡೋಣ. ಅವ ಇಟ್ಟಿರೋರ್ಗು ಮಾತ್ರ ಅವ ಇರುತ್ತೆ, ಉಸಿರು ನಿಂತ ಮೇಲೆ ಹೆಸರ್ಬೇಕಂತಂದ್ರೆ ದಮ್ ಬೇಕಲ್ಲ. ಸೂಪರ್. ಮತ್ತೆ ನೀವು ಈಗ ಮಿಮಿಕ್ರಿ ಎಲ್ಲ ಮಾಡ್ತೀರಲ್ವಾ, ಇವಾಗ ಎಲ್ಲೆಲ್ಲ ಕರೆದಿದ್ದಾರೆ ನಿಮ್ಮನ್ನ ಮಿಮಿಕ್ರಿ ಮಾಡಿ ಬನ್ನಿ ಅಂತ? ಸರ್ ಮಾಮೂಲಿ ಸರ್, ನಮ್ದು ಆರ್ಕೆಸ್ಟ್ರಾ, ಮದುವೆ ಮನೆ, ಅದ್ಬಿಟ್ರೆ ಪಬ್ಲಿಕ್ಸು, ಗಣಪತಿ ಶೋಸು, ಅದ್ಬಿಟ್ರೆ ಸಣ್ಣ ಪುಟ್ಟ ಎಲ್ಲೆಲ್ಲಿ ಇರ್ತವೆ ಸರ್ ಶೋಗಳು, ಅಲ್ಲೇ ನಮ್ಮನ್ನ ಕರೀತಾರೆ ಸರ್. ಹೋಗಿ 1-2 ಮಿಮಿಕ್ರಿ ಮಾಡಿಬಿಟ್ಟು ವೇದಿಕೆಗಳು ಕೊಡ್ತಾರೆ ಸರ್. ಅದೇನೈತೆ ನಮ್ಮ ಪೇಮೆಂಟ್ ಕೊಡ್ತಾರೆ, ಈಸ್ಕ ಬಂದು ಮನೆಗೆ ಕೊಟ್ಬಿಟ್ಟು ನಿಮ್ದಾಗಿ. ಈಗ ನೀವು ಸದ್ಯಕ್ಕೆ ಮನೇಲಿ ಯಾರು ಇದ್ದೀರಾ? ನಮ್ಮ ತಾಯಿ, ತಂದೆ, ನಾವು ಸರ್. ನಮಸ್ತೆ ಸ್ನೇಹಿತರೆ, ಇವತ್ತು ನೋಡಿದ್ರಲ್ಲ ನಮ್ಮ ಧನು ಅವ್ರ ಮನೆಗೆ ಬಂದಿದ್ದೀವಿ. ಸೊ ಅವ್ರ ಅಮ್ಮ ಅವ್ರನ್ನ ನೋಡುವಾಗ ತುಂಬಾ ಮನ್ಸಿಗೆ ಬೇಜಾರಾಯ್ತು. ಯಾಕಂದ್ರೆ ಅವ್ರ ಕಾಲು ನೀವು ನೋಡ್ಬೋದು, ಅವ್ರಿಗೆ ಗ್ಯಾಂಗ್ರೀನ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಅದು ಬಂದ್ಬಿಟ್ಟು ಹಲವಾರು ಖರ್ಚಿದೆ ಅವ್ರಿಗೆ ಪಾಪ, ಮೆಡಿಸಿನ್ ತಗೊಳಕ್ಕೆ, ಮತ್ತೆ ಅವ್ರಿಗೆ ಇನ್ನೂ ಒಂದು ಸ್ವಲ್ಪ ಕಾಲುಗಳೆಲ್ಲ ರೆಡಿ ಮಾಡ್ಕೊಳ್ಳೋದು ಸ್ವಲ್ಪ ಖರ್ಚಿದೆ. ಸೊ ಹಂಗಾಗಿ ಅವರು ಈಗ ಎಲ್ಲ ಲಾಸ್ ಮಾಡ್ಕೊಂಡು ಇವಾಗ ಒಂದು ಏನು ಇಲ್ದಿರೋ ಪರಿಸ್ಥಿತಿಲಿ ಇದ್ದಾರೆ. ಮನೆಗಿನ ಎಲ್ಲ ಕಟ್ಕೊಂಡು ಲೋನ್ ಎಲ್ಲ ಮಾಡ್ಕೊಂಡು ಸೊ ಏನು ಇಲ್ದಿರೋ ಪರಿಸ್ಥಿತಿಲಿ ಇದ್ದಾರೆ. ಸೊ ಹಂಗಾಗಿ ಧನು ಅವ್ರದ್ದು ನಾನು ಸ್ಕ್ಯಾನರ್ ಹಾಕಿರ್ತೀನಿ. ನಿಮ್ಮ ಕೈಲಿ ಆದಷ್ಟು ಇವ್ರಿಗೆ ಹೆಲ್ಪ್ ಮಾಡಿ. ನಿಮ್ಮಿಂದ ಒಂದು ಹೆಲ್ಪ್ ಆದ್ರೆ ಅವ್ರಿಗೊಂದು ಹೆಲ್ಪ್ ಆಗುತ್ತೆ. ಸೊ ಯಾಕಂದ್ರೆ ನಮ್ಮ ಕರ್ನಾಟಕ ಜನಕ್ಕೆ ನಮ್ಮ ಕರ್ನಾಟಕದವರೇ ಸಹಾಯ ಮಾಡೋದು, ಬೇರೆ ಯಾರು ಸಹಾಯ ಮಾಡಲ್ಲ. ಸೊ ಹಂಗಾಗಿ ನಿಮ್ಮ ಒಂದು ಮನಸ್ಸಲ್ಲಿ ಇವ್ರನ್ನ ನೆನೆಸ್ಕೊಂಡು ನಿಮ್ಮ ಕೈಲಾಗಿದ್ದು ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋ ಮುಗಿಸ್ತೀನಿ. ಅವ್ರು ನಿಮ್ಮ ತಂದೆಯವರು ಆರೋಗ್ಯವಾಗಿದ್ದಾರಾ? ಹೆಲ್ತಿ ಅವರ ಸರ್. ಅಷ್ಟಿದ್ದಾರೆ ಸಾಕು. ಯಾಕಂದ್ರೆ ಮನೇಲಿ ಒಬ್ರು ಏನೋ ಇದಾಗಿದ್ರೆ ಈ ಮಿಕ್ಕಿದವ್ರು ನೋಡ್ಕೋಬಹುದು. ಎಲ್ಲರೂ ಹಂಗೆ ಆಗ್ಬಿಟ್ರೆ ಕಷ್ಟ ಆಗ್ಬಿಡ್ತದೆ. ಚೆನ್ನಾಗಿದೆ ತಾನೆ ಅವರು. ಮತ್ತು ನೀವು ನಿಮ್ಮ ಒಂದು ಸ್ಟೈಲಲ್ಲಿ
ಒಂದು ಮಾತು ಹೇಳ್ಬಿಡಿ ನಮ್ಮ ವ್ಯೂವರ್ಸ್ಗೆ. ಏನಂತ ಹೇಳ್ತಾರೆ ನಿಮ್ಮ ಸ್ಟೈಲಲ್ಲಿ? ಏನು ಹೇಳೋದು ಸರ್, ನಮ್ಮ ತರಲೆಕಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್. ನಿಮ್ಮ ಒಂದು ಅಭಿಪ್ರಾಯ ನಮ್ಮ ಬಗ್ಗೆ. ಇವಾಗ ನಾವು ಬಂದ್ಬಿಟ್ಟು ಈ ಥರ ಗುರುತು ಪರಿಚಯ ಇಲ್ದಿರೋ ಕಾರ್ಗಳೆಲ್ಲ ಹತ್ತಬಾರ್ದು ಅಂತ ನಾವು ಕಾನ್ಸೆಪ್ಟ್ ಕೊಡೋಕ್ಕೆ ಮಾಡ್ತಾ ಇರೋದು. ಸೊ ಈಗ ನಮ್ಮ ವಿಡಿಯೋನ ನೀವು ನೋಡಿದ್ದೀರಾ, ನಿಮ್ಗೆ ಏನು ಅನಿಸ್ತಾ ಇದೆ, ಮತ್ತು ಇವಾಗ ಆ ಥರ ಹತ್ತಿದ್ರೆ ಏನು ಸಮಸ್ಯೆಗಳಾಗ್ತವೆ, ಸೊ ಅಂದ್ಬಿಟ್ಟು ನಿಮ್ಮ ಸ್ಟೈಲಲ್ಲಿ ಹೇಳಿ ಮಾತನಾಡೋಣ. ಫಸ್ಟ್ ಆಫ್ ಆಲ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಮಗೆ ತರಲೆಕಾರ್ ಅವರು ತುಂಬ ಸರ್ ನಮಗೆ ತುಂಬ ಇಷ್ಟ ಆದರು. ಸೊ ನಮ್ಮ ಬಗ್ಗೆ ನಮ್ಗೆ ಗೊತ್ತಿಲ್ಲದೆ ಇರೋದನ್ನ ಇವಾಗ ಗೊತ್ತಾಯಿತು, ಇವರೇ ತರಲೆಕಾರು, ಈ ಥರ ಫ್ರ್ಯಾಂಕು ಕಾಮಿಡಿ ವಿಡಿಯೋಗಳು ಈ ಥರ ನೋಡಿ ಅಂತ. ನಾನು ಇದುವರೆಗೂ ತರಲೆಕಾರ್ ಅಂದರೆ ಏನು ಅಂತ ನಂಗೆ ಗೊತ್ತಿರಲಿಲ್ಲ, ಇರೋದನ್ನ ನಾನು ಓಪನ್ ಆಗಿ ಹೇಳ್ತೀನಿ. ಸೊ ಇನ್ಮೇಲೆ ಫಾಲೋ ಅಪ್ ಮಾಡ್ತೀನಿ. ಸೊ ನೀವು ತರಲೆಕಾರ್ಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಅವರು ತುಂಬ ಅವ್ರ ಮನಸ್ಸು ನಮಗೆ ಇಷ್ಟ ಆಗಿದೆ. ಸೊ ನಮ್ಮೂರಿಗೆ ಬಂದಿರೋದು ನಮಗೊಂದು ಖುಷಿ ಆಗುತ್ತೆ. ಸೊ ಅವ್ರಿಗೆ ಎಲ್ಲ ರೀತಿ ಸಪೋರ್ಟ್ ಮಾಡಿ. ಸೊ ನಮ್ಮಂಥ ಬಡ ಕಲಾವಿದ್ರನ್ನು ಬೆಳೆಸಿ ಆಶೀರ್ವಾದ ಮಾಡಿ, ಪ್ರೋತ್ಸಾಹಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಸೊ ಅದೇ ಥರ ನಮ್ಮ ಧನುಷ್ ಅವರು ಕೂಡ ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಮತ್ತು ಎಲ್ಲೆಲ್ಲ ಇವರು ವೀಡಿಯೋಗಳಾಗ್ತಾರೋ ದಯವಿಟ್ಟು ಎಲ್ಲರೂ ಹೋಗಿ ನೋಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ತರಲೆಕಾರ್ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದೀರಾ ಇವ್ರ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಒಂದು ಪ್ರೀತಿ ಇವರಿಗೆ ತೋರಿಸಿ. ಇವ್ರಿಗೆ ಇನ್ನೂ ಏನೆಲ್ಲ ಆಸೆಗಳಿದೆಯೋ, ನಾನು ಇನ್ನೂ ಈ ಥರ ಮಾಡಬೇಕು, ಆ ಥರ ಮಾಡಬೇಕು, ಮತ್ತು ಏನೆಲ್ಲ ಇವ್ರು ಅಂದ್ಕೊಂಡಿದ್ದಾರೋ ಇವ್ರ ಆಸೆಗಳನ್ನೆಲ್ಲ ದೇವರು ಬೇಗನೆ ಇವ್ರನ್ನ ಆಸೆಗಳು ಪೂರೈಸಲಿ ಅಂತ ನೀವು ಆಶಿಸೋಣ. ಯಾಕಂದರೆ ಬಡವ್ರ ಮಕ್ಕಳು ಬೆಳೆಯುವಾಗ ಇನ್ನೂ ಒಂದು 4 ಮಕ್ಕಳನ್ನ ಇವರು ಮೇಲಕ್ಕೆ ತರುವಂಥ ಪ್ರಯತ್ನ ಪಡ್ತಾರೆ. ಯಾಕಂದರೆ ಇವರು ಕಷ್ಟದಲ್ಲಿ ಬಂದಿರ್ತಾರೆ. ಸೊ ಇನ್ನೊಬ್ಬ ಬಂದ್ಬಿಟ್ಟು ಅವ್ನ ಕಷ್ಟದಲ್ಲಿದ್ದಾನೆ ಅನ್ನೋವಾಗ ಅವ್ರಿಗೂ ಚಾನ್ಸ್ ಕೊಡೋಣ ಅಂತ ಒಂದು ಮನಸ್ಸು ಇವ್ರಿಗೂ ಬರುತ್ತೆ. ಸೊ ಹಂಗಾಗಿ ಬಡವ್ರ ಮಕ್ಕಳನ್ನ ಬೆಳೆಸಿ, ಬಡವ್ರ ಮಕ್ಕಳನ್ನ ಇನ್ನೂ ಮೇಲೆ ಎತ್ತಿಗೆ ತೊಗೊಂಬನ್ನಿ ಅಂತ ನಾವು ಕೂಡ ಆಶಿಸ್ತೀವಿ. ಸೊ ಅದೇ ರೀತಿ ಇವತ್ತು ನಮ್ಮ ಧನುಷ್ ಅವ್ರು ಬಂದು ನಮ್ಮ ಜೊತೆ ಎಲ್ಲ ಪ್ರ್ಯಾಂಕು ಎಲ್ಲ ವೀಡಿಯೋಗಳು ಮಾಡಿದ್ದಾರೆ. ಸೊ ನೀವು ಈ ವಿಡಿಯೋ ಮಾಡಿಕೊಟ್ಟಿದ್ದಕ್ಕೆ ನಮಗೆ ತುಂಬ ಥ್ಯಾಂಕ್ಸ್ ಇದೆ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಆಸೆ ಎಲ್ಲ ಏನೇನಿದೆ ದೇವ್ರು ಬೇಗ ಪೂರೈಸಲಿ ಅಂತ ನಾವು ಆಶಿಸ್ತೀವಿ. ಖಂಡಿತ. ಸೊ ಖಂಡಿತ ಎಲ್ಲ ಸಬ್ಸ್ಕ್ರೈಬರ್ಸು, ಎಲ್ಲ ಚಾನಲ್ ಅವರು ದಯವಿಟ್ಟು ಇವ್ರು ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್.